ಸಾವರ್ಕರ್ ಈ ಸರ್ಕಾರವನ್ನು ನೆಹರೂರವರು ಪ್ರಧಾನಿಯಾಗಿರುವ ಕ್ಯಾಬಿನೆಟ್ಗೆ ಸಾವರ್ಕರ್ ಹಿಂದೂ ಮಹಾಸಭಾದವರು ಹೋಗಬೇಕು ಅಂತ ನಿರ್ಣಯ ಮಾಡಿದರು. ಹೀಗೆ ವೀರ ಸಾವರ್ಕರ್ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವು ನನ್ನಲ್ಲಿ ಅಸಮಾಧಾನವನ್ನು ಹೆಚ್ಚಿಸುತ್ತಾ ಹೋಯಿತು. ಯಾರು ಹೇಳುದು? ಗೋಡ್ಸೆ. ಈ ಹೊಸ ಸಮ್ಮಿಶ್ರ ಸರ್ಕಾರಕ್ಕೆ ಪಟೇಲ್ರನ್ನೇ ಮಾಡಬೇಕು, ನೆಹರೂರವರನ್ನು ಮಾಡಬಾರ್ದು ಹೇಳಿ RSS ನಿರ್ಣಯ ಮಾಡಿ ಸರ್ಕಾರಕ್ಕೆ ಒತ್ತಡ ತಂದಿದ್ದರೆ ಅದರ ದಾಖಲೆ ಉಂಟು. ಜೊತೆಗೆ ವೀರ ಸಾವರ್ಕರನ್ನು ಯಾಕೆ ಬೆಳೀಲಿಕ್ಕೆ ಬಿಡಲಿಲ್ಲ? ಅವ್ರು ಏನು ಮಾಡ್ತಾಯಿದ್ರು? ಅವರನ್ನು ಯಾಕೆ ಜನಸಂಘದವರು ತಗೊಳ್ಳಿಲ್ಲ? ಅವರನ್ನು ಯಾಕೆ RSSನವರು ಸ್ವೀಕಾರ ಮಾಡಲಿಲ್ಲ? ಅವರನ್ನು ಯಾಕೆ ನೆಹರು ವಿರುದ್ಧ ಇಲೆಕ್ಷನ್ನಲ್ಲಿ ನಿಲ್ಲಿಸಲಿಲ್ಲ? ಈಗ ನಿಮ್ಮ ಮೊದಲ ಆರೋಪ, ಮುಖ್ಯ ಆರೋಪ, ಸರ್ದಾರ್ ವಲ್ಲಭಾಯ್ ಪಟೇಲರು ಪ್ರಧಾನಿ ಆಗಬೇಕಿದ್ದರು, ಗಾಂಧಿ ಅನ್ಯಾಯ ಮಾಡಿದರು ಅಂತ. ಗಾಂಧಿ ಅನ್ಯಾಯ ಮಾಡಿದ್ದಲ್ಲ, RSSನವರೇ ಬೆಂಬಲ ಮಾಡಿದರು, ಜನಸಂಘದವರು ಬೆಂಬಲ ಮಾಡಿ ಅವರೊಟ್ಟಿಗೆ ಕೂತ್ಕೊಂಡು ಕ್ಯಾಬಿನೆಟಲ್ಲಿ ಕೂತ್ಕೊಂಡು. ವೀಕ್ಷಕರೇ, BJP ಬಂದಾಗ ಒಂದು ಪ್ರಶ್ನೆ ಬರ್ತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ಅವರು ಅದನ್ನು ಸ್ವೀಕರಿಸಿದ್ದಾರೆ, ಅವರು ಗುಜರಾತ್ನಲ್ಲಿ ದೊಡ್ಡ ಮೂರ್ತಿಯನ್ನು ಮಾಡಿದ್ದಾರೆ, ಅಥವಾ ಅವರು ಕಾಂಗ್ರೆಸ್ನಿಗಿಂತ ಹೆಚ್ಚು ಆತ್ಮೀಯರಾಗಿ ಈಗ BJPಯಲ್ಲಿ ಕಾಣಿಕೊಳ್ತಾ ಇದ್ದಾರೆ. ಮತ್ತು ಅವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಯಾಕೆ ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಪ್ರಧಾನಮಂತ್ರಿಯಾಗಿ ಮಾಡಲಿಲ್ಲ ಅನ್ನುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರಶ್ನೆಗಳು ಆವತ್ತಿಂದ ಹುಟ್ಟುಕೊಂಡಿದೆ, ಇವತ್ತು ಕೂಡ ಬಾಕಿ ಉಳಿದಿದೆ, ಅಥವಾ ಅದು ಬಾಕಿ ಉಳಿಸಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಉತ್ತರ ಕೊಡಲಿಕ್ಕೆ ಸಾಧ್ಯವೋ ಎಂಬ ಪ್ರಶ್ನೆ ನಮ್ಮ ಎದುರಿಗೆ ಬಂದಾಗ MG ಹೆಗಡೆಯವರು ಈ ಹಿನ್ನೆಲೆಯಲ್ಲಿ ಒಂದು ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ನೋಡಿ, ಇತಿಹಾಸದಲ್ಲಿ ಡಿಸ್ಪ್ಯೂಟ್ ಇದ್ದೆ ಯಾವಾಗಲೂ ಇರ್ತದೆ. ಕೆಲವು ವಿಷಯದಲ್ಲಿ ಅದು ನೀವು ಹೇಳಿದ್ದು ಸರಿ, ಕೆಲವೊಮ್ಮೆ ನಾನು ಹೇಳಿ ಜಗಳ ಆಗ್ತಾನೇ ಇರ್ತದೆ, ಯಾವುದೊಂದು ಇತ್ಯರ್ಥ ಆದರೆ ಕೆಲವು ದಾಖಲೆಗಳನ್ನು ಯಾರೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಈಗ ನೀವು ಪಾರ್ಲಿಮೆಂಟಲ್ಲಿ ಇರುವ ದಾಖಲೆಯನ್ನು ಅಲ್ಲ ಅಂತ ಹೇಳಲಿಕ್ಕಾಗ್ತದಾ? ಮೊದಲ ನೆಹರು ಅವರು ಮೊದಲು ಪ್ರಧಾನಿಯಾದದ್ದು ಸ್ವಾತಂತ್ರ್ಯ ಬಂದ ತಕ್ಷಣ ಚುನಾವಣೆಯಿಂದ ಅಲ್ಲ, ಒಂದು ಉಸ್ತುವಾರಿ ಸರ್ಕಾರ. ಈ ಉಸ್ತುವಾರಿ ಸರ್ಕಾರದಲ್ಲಿ ನೆಹರೂರವರು ಪ್ರಧಾನಿಯನ್ನು ಗಾಂಧಿಯವರು ಮಾಡಿದ್ದು, ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಅನ್ಯಾಯ ಮಾಡಿದರು ಹೇಳುವ ನೆರೇಷನನ್ನು ಹೇಳಿಕೊಂಡೇ ಬಂದಿದೆ. ಈಗ ನನ್ನ ಮೊದಲನೇ ಪ್ರಶ್ನೆ, ಆ ಮಂತ್ರಿಮಂಡಲದಲ್ಲಿ ಹಿಂದೂ ಮಹಾಸಭಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದರು. ನೋಡಿ, ಆ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚನ್, ಸಿಖ್ ಎಲ್ಲ ವರ್ಗದ ಮಂತ್ರಿಗಳು, ಯಾವುದರಲ್ಲಿ ಉಸ್ತುವಾರಿ ಅವ್ರು ಎಲ್ಲರನ್ನೂ ಸೇರಿಸಿ ಮಾಡಿದ್ದು ನೆಹರು. ಯಾರನ್ನು ಸೇರಿಸಿದ್ದಾರೆ? ಹಿಂದೂ ಮಹಾಸಭಾವನ್ನು ಸೇರಿಸಿದ್ದಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅದರ ಮಂತ್ರಿ. ಆ ದಾಖಲೆಯನ್ನು ನೀವು ಅಲ್ಲಗಳಿಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅಂದಿನ ಜನಸಂಘ, ಇಂದಿನ BJP, ಅಂದಿನ ಹಿಂದೂ ಮಹಾಸಭಾ, ಅದಕ್ಕಿಂತ ಮೊದಲು ಹಿಂದೂ ಮಹಾಸಭಾ, ಜನಸಂಘ, BJP, ಸೊ ಎಲ್ಲವೂ ಒಂದೇ. ಈಗ ಹೇಳ್ತಾರೆ ಅವರು ಬೇರೆ ಬೇರೆ ಅಂತ. ಆಗ ಜನಸಂಘದಿಂದ, ಹಿಂದೂ ಮಹಾಸಭಾದಿಂದಲೇ ಹೊರಗೆ ಬಂದು ಅಲ್ಲಿದ್ದವರೇ BJPಯವರೇ ಇದು ಜನಸಂಘವನ್ನು ಸ್ಟಾರ್ಟ್ ಮಾಡಿದ್ದು. ಮತ್ತು ಮೂಲದಲ್ಲಿ ಎಲ್ಲರೂ RSS ಕೊನೆ ತನಕ. ಅಲ್ಲ, ಒಂದು ವಿಷಯ ಇದೆ, ಮತ್ತು ಅವರು ಬೇರೆ ಅಂತ ಹೇಳಿದರು. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರನ್ನು ನೀವು ನಿರಾಕರಿಸ್ತೀರಂತಾದರೆ ಎಲ್ಲವನ್ನು ಈಗ ನೋಡಿ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರನ್ನು ಅಲ್ಲಿ ಮಂತ್ರಿಮಂಡಲಕ್ಕೆ ಒಪ್ಪಿಗೆ ಕೊಟ್ಟರು ಅಂತ ಒಳಗೆ ಹೋಗಲಿಕ್ಕೆ ಬಿಟ್ಟರು ಅಂದರೆ ನೆಹರು ಅವರನ್ನು ಪ್ರಧಾನಿ ಮಾಡಲಿಕ್ಕೆ ಸಮ್ಮತಿ ಕೊಟ್ಟಾಗ ನಿಮ್ಮ ಸಮ್ಮತಿ ಇಲ್ಲದಿದ್ದರೆ ನೀವು ಬಹಿಷ್ಕಾರ ಮಾಡಬೇಕಿತ್ತಲ್ಲ. ನೀವು ಯಾಕೆ ಸರ್ಕಾರದಲ್ಲಿ ಒಳಗೆ ಹೋಗ್ತಾರೆ? ನೀವು ಎಲ್ಲ ಅಡುಗೆ ಮಾಡಿ, ಯಾರೋ ಅಡುಗೆ ಮಾಡ್ತಾರೆ, ಚಂದ ಊಟ ಮಾಡೋದು, ಒಳ್ಳೆಯದುಂಟು ಊಟ ಅಂತೇಳಿ ಅಡುಗೆ ಭಟ್ರನ್ನು ಮಾತ್ರ ಬೇರೆ ಮಾಡಬೇಕಿತ್ತು ಹೇಳಿದ ಕತೆ ಇತ್ತು. ಯಾಕೆಂತಿಲ್ಲ, ಯಾಕೆಂದರೆ ಅವನಿಗೆ ಅಡುಗೆ ಭಟ್ರನ್ನು ನೋಡಿದರೆ ಆಗೋದಿಲ್ಲ, ವಿಷಯ ಇಷ್ಟೇ. ಹಾಗೆ ನೀವು ಯಾಕೆ ಬಹಿಷ್ಕಾರ ಮಾಡಲಿಲ್ಲ ಆ ಸರ್ಕಾರವನ್ನು? ನೀವು ಪಟೇಲರ ಹೆಸರನ್ನು ಎಲ್ಲಿ ಸೂಚಿಸಿದ್ದೀರಿ? ಸರ್ದಾರ್ ವಲ್ಲಭಾಯ್ ಪಟೇಲರೇ ಆಗಬೇಕು, ಇಲ್ಲದಿದ್ದರೆ ನಾವು ಕ್ಯಾಬಿನೆಟಿಗೆ ಸೇರುವುದಿಲ್ಲ ಅಂತ ನಿರ್ಣಯ ಮಾಡಿದ್ದೀರಾ? ಇಲ್ಲ, ಇವರು ಸೀದೋಗಿ ಸೇರಿದ್ದಾರೆ. ಇದಕ್ಕೂ ವಿಚಿತ್ರ ದಾಖಲೆ ಏನು ಅಂತಂದ್ರೆ, ಈ ನಾಥೂರಾಮ್ ಗೋಡ್ಸೆ ಇದ್ದಾನಲ್ಲ, ಅವನು ಸತ್ತ ಮೇಲೆ ಅವನ ಸಹೋದರ ಒಂದು ಪುಸ್ತಕ ಬರೀತಾನೆ, ನಾನೇಕೆ ಗಾಂಧಿಯನ್ನು ಕೊಂದೆ ಅಂತ. ಕೋರ್ಟಿನಲ್ಲಿ ಆತ ಲಾಸ್ಟಿಗೆ ಕೊಟ್ಟ ಹೇಳಿಕೆ ಅಂತ ಒಂದು ಪುಸ್ತಕ, ಅದು ಪಕ್ಕಾ ಸುಳ್ಳು. ನಾವು ಇದನ್ನು ಒಪ್ಪುವುದಿಲ್ಲ. ಯಾಕೆ ಅಂತಂದರೆ, ಯಾಕೆ ಒಪ್ಪುವುದಿಲ್ಲ ಅಂತ ಹೇಳಬೇಕಲ್ಲ. ಯಾಕೆಂತಂದರೆ ಇದರೊಳಗೆ ಹೀಗಿದೆ, ಹೀಗಿದ್ದ ಮೇಲೆ ಯಾರಾದರೂ ಒಪ್ಪುವರಿದ್ದರೆ ನಂದೇನು ಆಕ್ಷೇಪ ಇಲ್ಲ. ಈ ಲೇಖಕನು ಸೆರೆಮನೆಯಲ್ಲಿರುವಾಗ ತನ್ನ ಮನಸ್ಸಿನಲ್ಲಿ ಮೂಡಿ ಬರುತ್ತಿದ್ದ ವಿಚಾರಗಳನ್ನು ಕೊಡಲಾಗಿದೆ. ಯಾವುದರಲ್ಲಿ? ಈ ಪುಸ್ತಕದಲ್ಲಿ. ಯಾರು ಹೇಳೋದು? ಲೇಖಕ ಹೇಳೋದು. ನನ್ನ ಮನಸ್ಸಿಗೆ ಬಂದದೆಲ್ಲ ಬರೆದಿದ್ದೇನೆ ಅಂತ. ಹಾಗಿದ ಮೇಲೆ ಇದನ್ನು ಒಪ್ಪುವುದು ಹೇಗೆ? ಆದರೆ ಈ ಪುಸ್ತಕವನ್ನೇ ಇಟ್ಟುಕೊಂಡು ಗಾಂಧಿಯವರು ಹಿಂದೂ ವಿರೋಧಿ, ಗಾಂಧಿಯವರು ಸರ್ದಾರ್ ವಲ್ಲಭಾಯ್ ಪಟೇಲರ ಬದಲು ನೆಹರೂರವರನ್ನು ಮಾಡಿದರು, ಇತ್ಯಾದಿ ಇತ್ಯಾದಿ ಆರೋಪಗಳನ್ನು ಈ ಪುಸ್ತಕವನ್ನು ಇಟ್ಟುಕೊಂಡು ವಾದ ಮಾಡುವವರು, ಓದುವವರು, ನಂಬುವವರು ಇದನ್ನು ನಂಬುತ್ತಾರೋ ಅಂತ ನನ್ನ ಪ್ರಶ್ನೆ. ಗೋಡ್ಸೆ ಮತ್ತು ಸಾವರ್ಕರಿಗೆ ಭಿನ್ನಾಭಿಪ್ರಾಯ ಇತ್ತು. ಸಾವರ್ಕರ್ ಈ ಸರ್ಕಾರವನ್ನು ನೆಹರೂರವರು ಪ್ರಧಾನಿಯಾಗಿರುವ ಕ್ಯಾಬಿನೆಟ್ಗೆ ಸಾವರ್ಕರ್
ಹಿಂದೂ ಮಹಾಸಭಾದವರು ಹೋಗಬೇಕು ಅಂತ ನಿರ್ಣಯ ಮಾಡಿದರು. ಗೋಡ್ಸೆ ಅದನ್ನು ವಿರೋಧ ಮಾಡಿದ ಈ ಪುಸ್ತಕದ ಪ್ರಕಾರ. ಅಂದರೆ ಸಾವರ್ಕರ್ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಹೆಸರು ಹೇಳಲಿಲ್ಲ. ಬದಲಾಗಿ ನೆಹರೂರವರ ಕ್ಯಾಬಿನೆಟಿಗೆ ಹಿಂದೂ ಮಹಾಸಭಾದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಗೆ ಒಳಗೆ ಹೋಗಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಇದು ಯಾರು ಬರೆದದ್ದು? ನಾನಲ್ಲ. ಸಾವರ್ಕರ್ ಅವರು ನೆಹರು ಮಂತ್ರಿಮಂಡಲವನ್ನು ಒಪ್ಪಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಳಗೆ ಹೋಗಲಿಕ್ಕೆ ಒಪ್ಪಿದ್ದರು ಎಂದು ಗೋಡ್ಸೆ ಬರೆದಿದ್ದಾರೆ. ಹಾಗೆ ಇದು ದಾಖಲೆ ಇಲ್ಲಿದೆ ನೋಡಿ, ಆ ಪುಸ್ತಕದ 31 ಮತ್ತು 32. ಹಿಂದೂ ಸಂಘಟನಾವಾದಿಗಳು ಸಾವರ್ಕರ್ ಅವರು ಹೊಸ ಸರ್ಕಾರವನ್ನು ಯಾವುದೇ ಬಹುಮತ ಪಡೆದ ಪಕ್ಷವು ರಚಿಸುವುದು ರಾಷ್ಟ್ರೀಯ ಸರ್ಕಾರವೆಂದು ಮಾನ್ಯ ಮಾಡಬೇಕೆಂದು, ಹಿಂದೂ ಸಂಘಟನಾವಾದಿಗಳು ಈ ಸರ್ಕಾರಕ್ಕೆ ಸಹಕಾರ ನೀಡಬೇಕೆಂದು, ಸಚಿವ ಸ್ಥಾನವನ್ನು ನೀಡಿದರೆ ಸ್ವೀಕರಿಸಬೇಕೆಂದು ಸ್ಪಷ್ಟವಾಗಿ ತಿಳಿಸಿದರು. ಹಿಂದೂ ಮಹಾಸಭೆಯ ಮುಖಂಡರಾದ ಡಾಕ್ಟರ್ ಮುಖರ್ಜಿಯವರಿಗೆ ಸಚಿವ ಸ್ಥಾನ ನೀಡಿ ರಾಷ್ಟ್ರೀಯ ಸರ್ಕಾರದಲ್ಲಿ ಭಾಗವಹಿಸಲು ಆಹ್ವಾನಿಸುವ ಮೂಲಕ ಸಂಧಾನ ಮಾರ್ಗಹಿಡಿದ ಕಾಂಗ್ರೆಸ್ ಸಚಿವರನ್ನು ಸಾವರ್ಕರ್ ಅವರು ಅಭಿನಂದಿಸಿದರು. ಭೋಪಟ್ಕರ್ ಸಹ ಡಾಕ್ಟರ್ ಮುಖರ್ಜಿ ಅವರನ್ನು ಬೆಂಬಲಿಸಿದರು. ಅಗೇನ್ ಐ ರಿಪೀಟ್, ಈ ಪುಸ್ತಕದಲ್ಲಿರುವುದನ್ನು ನಾನು ನಂಬುವುದಿಲ್ಲ, ನಾವು ಯಾರೂ ನಂಬುವುದಿಲ್ಲ ಕಾಂಗ್ರೆಸ್ನವರು. ನೀವು ನಂಬುತ್ತೀರಿ ಅಂತಾದರೆ ಸಾವರ್ಕರ್ ಅವರು ಮುಖರ್ಜಿಯನ್ನು ಒಳಗೆ ಕಳಿಸಿ ನೆಹರು ಸರ್ಕಾರವನ್ನು ಬೆಂಬಲಿಸಿದ್ದರು ಹೇಳುವುದ, ಇದನ್ನು ಸತ್ಯ ಹೇಳ್ತೀರಾ ಸುಳ್ಳು ಹೇಳ್ತೀರಾ? ಅಲ್ಲಿ ದಾಖಲೆಯೂ ಇದೆ. ಎಲ್ಲಿ? ಮುಖರ್ಜಿಯಲ್ಲಿ ಸಚಿವರಾಗಿದ್ದರು ಅನ್ನೋದಕ್ಕೆ ದಾಖಲೆ ಇದೆ. ಪಟೇಲ್ರವರನ್ನೇ ಮಾಡಬೇಕು ಹೇಳೋದಕ್ಕೆ ಯಾವ ದಾಖಲೆ ನನಗೆ ಸಿಕ್ಕಿಲ್ಲ. ಸಿಕ್ಕಿದರೆ ನಾನು ಒಪ್ತೇನೆ, ಅದನ್ನು ತೋರಿಸಬೇಕು. ಹೀಗೆ ವೀರ ಸಾವರ್ಕರ್ ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವು ನನ್ನಲ್ಲಿ ಅಸಮಾಧಾನವನ್ನು ಹೆಚ್ಚಿಸುತ್ತಾ ಹೋಯಿತು. ಯಾರು ಹೇಳೋದು? ಗೋಡ್ಸೆ. ಇದರ ಪರಿಣಾಮವಾಗಿ ಹಿಂದೂ ಮಹಾಸಭೆ ಮತ್ತು ಅದರ ಹಿರಿಯ ನೇತಾರರ ಸಂಬಂಧವಿಲ್ಲದೆಯೇ ನಮ್ಮದೇ ಆದ ಗೊತ್ತು ಗುರಿಗಳನ್ನು ರೂಪಿಸುವಂತೆ ಆಪ್ಟೆ ಮತ್ತು ಇತರ ನಿರ್ಧರಿಸಿದೆವು. ಈಗ RSSನವ್ರು ಹೇಳ್ತಾರೆ ಹಿಂದೂ ಮಹಾಸಭಾದು ನಾವು ಆಗಲೇ ಬಿಟ್ಟುಬಿಟ್ಟಿದ್ವಿ ಅಂತ. ಅದೇ ಹಿಂದೂ ಮಹಾಸಭಾದಿಂದ ಬಂದವರು ಶ್ಯಾಮ್ ಪ್ರಸಾದ್ ಮುಖರ್ಜಿ, ನೆನ್ಪಿಟ್ಟುಕೊಳ್ಳಿ. ಅವರು ಜನಸಂಘವನ ಸ್ಥಾಪಕರು. ಆಗ ಅದನ್ನು ಎಕ್ಸ್ಪ್ಲನೇಷನ್ RSS ಕೊಡಬೇಕಾಗ್ತದೆ. ಜೊತೆಗೆ RSS ಸ್ಟೇಟ್ಮೆಂಟ್ ಎಲ್ಲಿ ಉಂಟು? ಈ ಹೊಸ ಸಮ್ಮಿಶ್ರ ಸರ್ಕಾರಕ್ಕೆ ಪಟೇಲ್ರನ್ನೇ ಮಾಡಬೇಕು, ನೆಹರೂರವರನ್ನು ಮಾಡಬಾರ್ದು ಹೇಳಿ RSS ನಿರ್ಣಯ ಮಾಡಿ ಸರ್ಕಾರಕ್ಕೆ ಒತ್ತಡ ತಂದಿದ್ದರೆ ಅದರ ದಾಖಲೆ ಉಂಟಾ? ನೀವು ಕೊಟ್ಟಿದ್ದೀರಿ, ನಿಮ್ಮ ಅಬ್ಜೆಕ್ಷನ್ ಇತ್ತು ಅಂತಾದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಳಗೆ ಹೇಗೆ ಹೋದರು? ಇದಕ್ಕೂ ಉತ್ತರ ಕೊಡಬೇಕಾಗ್ತದೆ. ಈ ಘಟ್ಟದಲ್ಲಿ ಮಂತ್ರಿಮಂಡಲದಲ್ಲಿ ಇದ್ದದ್ದು ಸತ್ಯ. ನೆಹರೂರನ್ನು ಇವರೆಲ್ಲರೂ ಇನ್ಕ್ಲೂಡಿಂಗ್ ವೀರ ಸಾವರ್ಕರ್ ಅವರು ಒಪ್ಪಿಕೊಂಡಿದ್ದರು ಮತ್ತು ಪಟೇಲರನ್ನು ಮಾಡಬೇಕು ಅಂತೇಳಿ ಯಾರು ಯಾವ ನಿರ್ಣಯವನ್ನು ಮಾಡಿರಲಿಲ್ಲ ಅಂತ ಇವತ್ತು ನಾನು ಹೇಳ್ತೇನೆ. ಆ ದಾಖಲೆ ಇದ್ದು ನೀವು ಬಿಡುಗಡೆ ಮಾಡಿದರೆ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಹೇಳಿಬಿಡಬೇಕು ನೀವು. ಏನು? ನೀವು ಪಟೇಲ್ರವರನ್ನು ಮಾಡಬೇಕು ಅಂತ ಒತ್ತಾಯ ಮಾಡಿದ ಮೇಲೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರನ್ನ ಕ್ಯಾಬಿನೆಟ್ ಒಳಗೆ ಕೂತ್ಕೊಳ್ಳಿಕ್ಕೆ ಹೇಗೆ ಬಿಟ್ರಿ? ಇದಕ್ಕೆ ಉತ್ತರ ಕೊಡಲ್ಲ. ಒಂದು ಅವಧಿಯಲ್ಲಿ ಯಾರೋ ಒಬ್ಬರ ನಾಯಕರನ್ನು ಬೆಳಿಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಪ್ರಶ್ನೆ ಅವ್ರದ್ದಷ್ಟೇ. ಅಂದರೆ ಪಟೇಲ್ರನ್ನು ಪ್ರಧಾನಿ ಮಾಡುವ ಅವಕಾಶಗಳು ಇದ್ದವು, ಮಾಡಲಿಲ್ಲ ಅಂತ ಅಷ್ಟೇ. ಹಾಗಿದ್ರೆ ನಾನು ಕೇಳ್ತೇನೆ, ನೀವು ಅಡ್ವಾಣಿಯವರನ್ನು ಯಾಕೆ ಬಿಡಲಿಲ್ಲ? ಅದು ಬಿಡಿ, ಈ ಜನಸಂಘದ ಸ್ಥಾಪಕ ಬಲರಾಜ್ ಮಧೋಕರ್ ಅವರನ್ನು ನೀವು ಹೊರಗೆ ಹಾಕಿದ್ರಲ್ಲ, ಅವರನ್ನು ಯಾಕೆ ಬಿಡಲಿಲ್ಲ? ಅವರು MP ಆಗಿದ್ದರು, ಕಾಶ್ಮೀರಕ್ಕೆಲ್ಲ ಹೋಗಿ ಹೋರಾಟ ಮಾಡಿದವರು ಅವರು. ಆಗಲಿ ಅಂಥದ್ದು ನಾನು 100 ಕೊಡ್ತೇನೆ ನಿಮಗೆ. ನೀವು ಯಾಕೆ ಬಿಡುವುದಿಲ್ಲ? ನೀವು ಯಾಕೆ ಅವರನ್ನು ಪ್ರಧಾನಿ ಮಾಡಲಿಲ್ಲ? ಅದರ ಜೊತೆಗೆ ವೀರ ಸಾವರ್ಕರನ್ನು ಯಾಕೆ ಬೆಳೀಲಿಕ್ಕೆ ಬಿಡಲಿಲ್ಲ? ಜನಸಂಘ ಮತ್ತು RSS ವೀರ ಸಾವರ್ಕರವನ್ನು ಮೂಲೆ ಗುಂಪು ಮಾಡಿದ್ದು RSS ಮತ್ತು ಅಂದಿನ ಜನಸಂಘ. 1924ರಲ್ಲಿ ಜೈಲಿಂದ ಅವ್ರಿಗೆ ಬರ್ತಾರೆ, 1966ರಲ್ಲಿ ಸಾಯ್ತಾರೆ. ಅದರ ನಡುವೆ ಇರುವ 32 ವರ್ಷ ಅವ್ರು ಏನು ಮಾಡ್ತಾಯಿದ್ರು? ಅವರನ್ನು ಯಾಕೆ ಜನಸಂಘದವರು ತಗೊಳ್ಳಿಲ್ಲ? ಅವರನ್ನು ಯಾಕೆ RSSನವರು ಸ್ವೀಕಾರ ಮಾಡಲಿಲ್ಲ? ಅವರನ್ನು ಯಾಕೆ ನೆಹರು ವಿರುದ್ಧ ಇಲೆಕ್ಷನ್ನಲ್ಲಿ ನಿಲ್ಲಿಸಲಿಲ್ಲ? ಪಟೇಲ್ರವರು ಎಲ್ಲಿಯೂ ಕೂಡ ಚುನಾವಣೆ ಬರುವಾಗ ಅವರು ಇರಲಿಲ್ಲ. ಇದು ಸಮ್ಮಿಶ್ರ ಸರ್ಕಾರ. ಅದು ಅವರಿಗೆ ಅನಾರೋಗ್ಯ ಪೀಡಿತರಾಗಿದ್ದರು, ಅದು ದಾಖಲೆ ಇದೆ. ಅನಾರೋಗ್ಯ ಪೀಡಿತವಾಗಿ ಎಷ್ಟು ಬೇಕೋ ಅಷ್ಟಿದ್ದರು. ಆದರೂ ಕೂಡ ಅವರನ್ನು ಗೃಹ ಮಂತ್ರಿ ಮಾಡಿದರು. ಅವರು ಎಲ್ಲಿಯೂ ಕೂಡ ನನಗೆ ಪ್ರಧಾನ ಪಟ್ಟ ಸಿಗಲಿಲ್ಲ ಅಂತ ಅವರು ಎಲ್ಲಿಯೂ ಜಗಳ ಮಾಡಿ, ಸುಷ್ಮಾ ಸ್ವರಾಜ್, ಯಶವಂತ ಸಿನ್ಹಾ, ಮುರಳಿ ಮನೋಹರ್ ಜೋಶಿ ಇವರನ್ನೆಲ್ಲ ನೀವು ಮೂಲೆಗುಂಪು ಮಾಡೋದಿಲ್ಲ, ಮಾಡಿದ್ದೀರಲ್ಲ. ಅದಕ್ಕೆ ಅರ್ಥ ಎಂಥದ್ದು? ಈಗ ನಿಮ್ಮ ಮೊದಲ ಆರೋಪ, ಮುಖ್ಯ ಆರೋಪ, ಸರ್ದಾರ್ ವಲ್ಲಭಾಯ್ ಪಟೇಲರು ಪ್ರಧಾನಿ ಆಗಬೇಕಿದ್ದರು, ಗಾಂಧಿ ಅನ್ಯಾಯ ಮಾಡಿದರು ಅಂತ. ಗಾಂಧಿ ಅನ್ಯಾಯ ಮಾಡಿದ್ದಲ್ಲ, RSSನವರೇ ಬೆಂಬಲ ಮಾಡಿದರು, ಜನಸಂಘದವರು ಬೆಂಬಲ ಮಾಡಿ ಅವರೊಟ್ಟಿಗೆ ಕೂತ್ಕೊಂಡು ಕ್ಯಾಬಿನೆಟಲ್ಲಿ ಕೂತ್ಕೊಂಡು 1950 ಅವರು ರಾಜೀನಾಮೆ ಕೊಡೋ ತನಕ ಮುಖರ್ಜಿ ಮತ್ತು ರಾಜೀನಾಮೆ ಬೇರೆ ಕಾರಣಕ್ಕೆ, ನೆಹರುವನ್ನು ವಿರೋಧಿಸಿ ಅಲ್ಲ, ಕೊಡ್ತಾರೆ.
ಅಲ್ಲಿಯ ತನಕ ನೀವು ಅದನ್ನು ಅನುಭವಿಸಿದ್ದೀರಿ. ಸೊ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು, ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು, ಆ ಮೂಲಕ ಕಾಂಗ್ರೆಸ್ಸನ್ನು ಖಳನಾಯಕನಾಗಿ ರೂಪಿಸಲು ಬಿಜೆಪಿ ಯಾವತ್ತು ಸಂಘ ಪರಿವಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ MG ಹೆಗಡೆ ಅವರು ಕೊಟ್ಟ ಉತ್ತರ ಅದಕ್ಕೆ ಕಪಾಳ ಮೋಕ್ಷದಂತೆ ಗೋಚರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವೀಕ್ಷಕರು ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಲಿ. ಹಾಗೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.